ಮನಿತನ ಬಂದವ್ರಿಗೆ ಏನ್ ಮಾಡ್ಬೇಕು? ಮನಿತನ ಬಂದವ್ರಿಗೆ ದಾನ ಮಾಡ್ಬೇಕು. ಹೌದು ಹೌದು. ಕಡಿ ಒಂದ್ ಕಪ್ ಚಾರೆ ಕೊಡ್ಬೇಕು. ಮನಕ್ ಸಂತೋಷ ಆಗ್ತದ. ಸಂತೋಷ ಆಗ್ತದ. ಹೌದು. ಇರ್ಲಿ ಏನು ಇಲ್ಲ ಇರ್ಲಿ. ಸಭಾ ಪಂಡಿತರಲ್ಲಿ ಬೆಳಗಿನ ಜಾವದ ವಂದನೆಗಳನ್ನ ಹೇಳಿ 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 ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತ ಹಿಂಗ್ ಹೇಳಿದ್ರಲ್ಲ ಮರಣ್ಣ. ಏನ್ ಹೇಳ್ರಿಪ್ಪ ಮಾತ? ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ದಾನ ದಾನ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವಂತ ಗಾಳಿಯು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಬೊಗಳುವ ಕುನ್ನಿಗಳನ್ನ ಏನಂಬೆ ಕಾರಣ ರಾಮನಾಥ ತಿಳಿ ಜೇಡರ ದಾಸಿಮಯ್ಯನವ್ರಿಗೆ ಮಾತು ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಅವರು? ಇದೇ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರ, ಇಳೆ ಅಂದ್ರ ಭೂಮಿ. ಭೂಮಿ ಭೂಮಿ ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಐತಿ. ಹೌದೈತಿ. ಬೆಳೆನು ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಐತಿ. ಐತಿ. ನೀರುನು ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಐತಿ. ಹೌದು. ಈ ಮಾಯಕ್ ಮುಂದೆ ನಿಂತು ಈ ಮಾತು ಹೇಳ್ತದಲ್ಲ, ಈ ಶರೀರ ಸಹಿತ ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಐತಿ. ಹೌದೈತಿ. ಅಂದ್ರೂ ಕೂಡ ಮನುಷ್ಯನ ಬಲ್ಯಕ್ಕ ನಾ ಅನ್ನೋದು ಹುಟ್ಟ್ಯಾದ. ಹೌದು, ನಾನು ಹುಟ್ಟ್ಯಾದ. ಹೆಂಗ ಹುಟ್ಟ್ಯಾದ ಅಂತ ಕೇಳಿದ್ರ, ಹೆಂಗ್ರಿ? ಒಂದು ಹೊಟ್ಟ್ಯಾದಕ್ಕೆ ಹೋಗಿ 1 ಲೀಟರ್ ನೀರಿನ ಬಾಟ್ಲಿ ನೀರ್ ತಗೋಬೇಕಾದ್ರ ಅದ್ರ ಮ್ಯಾಗ 20 ರೂಪಾಯಿ ಅಂತೇಳಿ ಬರ್ದಿರ್ತಾರ. ಕರಿ ಬನ್ನಿಲೆ. ಒಂದು ಮನುಷ್ಯ ಕುಡಿತಕ್ಕಂತ ನೀರಿಗೆ 20 ರೂಪಾಯಿ ರೊಕ್ಕ ಕೊಡ್ಬೇಕಾಗ್ಯದ. ಇರುವ 84 ಲಕ್ಷ ಜೀವರಾಶಿಗಳಿಗೆ ನೀರು ಕೊಟ್ಟಿರ್ತಕ್ಕಂತ ಭಗವಂತ ರೊಕ್ಕ ಕೇಳೇನೇನು? ಅವೇನ್ ಕೇಳಿಲ್ರಿಪ್ಪ. ₹1 ಕೇಳಿಲ್ಲ. ಒಂದು ಹೋಟೆಲ್ದವ್ರು ಒಂದು ಊಟಕ್ಕೆ 50 ರೂಪಾಯಿ 100 ರೂಪಾಯಿ ಅಂತೇಳಿ ಹಿಂಗ್ ರೇಟ್ ಫಿಕ್ಸ್ ಮಾಡಿರ್ತಾರ ಅವರು. ಮಾಡಿರ್ತಾರ. ಊಟಕ್ಕೆ ಹೋದ್ರ ಹೌದು, ಇರುವ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿರ್ತಕ್ಕಂಥ ಭಗವಂತ ರೇಟ್ ಫಿಕ್ಸ್ ಮಾಡ್ಯಾನ ಏನು? ಕುಚ್ಬಿ ನೈ. ಇದನ್ನ ಬಿಡು, ಮುಂದಿನ ಹಿಡಿ. 1 ತಿಂಗಳು ಹೋಯ್ತು 2 ತಿಂಗಳು ಹೋಯ್ತು ಅಂದ್ರೆ ಕರೆಂಟ್ ಬಿಲ್ನವ್ರು ಮನೆಗೆ ಬಂದು ಕರೆಂಟ್ ಕಲೆಕ್ಷನ್ ಕಟ್ ಮಾಡ್ತಾರ. ಜಸ್ಕಂದವರು ಬರೀ 60 ದಿನ ಬಿಲ್ ಕಟ್ಲಾರ ಬಟ್ಟೆಕ್ಕ ಕರೆಂಟ್ ಕಲೆಕ್ಷನ್ ಕಟ್ ಮಾಡಿ ಮನಿನೇ ಕತ್ತಲು ಕೆಡುತ್ತಾರ. ಹೌದು, ನಂದು ಹಿಡ್ಕೊಂಡು ನಮ್ಮ ಮುತ್ಯನ ಹಿಡ್ಕೊಂಡು ಎಲ್ಲಾರ್ದು ಹಿಡ್ಕೊಂಡು ಜಗತ್ತಿಗೆ ಬೆಳಕು ಕೊಟ್ಟಿರ್ತಕ್ಕಂಥ ಸೂರ್ಯ ಚಂದ್ರ ದೇವರುಗಳ ಬಿಲ್ ಕೇಳ್ಯಾರ ಏನು? ಕೇಳಿಲ್ರಿಪ್ಪ ಅವರು. ಬಿಲ್ ಕೇಳಿಲ್ಲ ಅವರು. ಮತ್ತೇನು ಕೇಳ್ಯಾರ? ನಮ್ ಬಲ್ಯಾಕಿರ್ತಕ್ಕಂಥ ಸ್ವಚ್ಛವಾದ ದಿಲ್ ಕೇಳ್ಯಾರ ಅವರು. ಯಾನು ಕೇಳ್ಯಾರು? ದಿಲ್ ಕೇಳ್ಯಾರ. ಹೌದು, ನಾವು ಮನಸ್ಸು ಸ್ವಚ್ಛ ಇಟ್ಟು ದುಡ್ದೀವಿ ಅಂದ್ರ ಎಲ್ಲಾ ಬಿಲ್ಲನು ಭಗವಂತೆ ಕಟ್ತಾನ, ನಮಗ ಭಗವಂತನೇ ಕಾಪಾಡ್ತಾನ ಅಂತಕ್ಕಂಥದ್ ಮಾತ ಹೇಳಿ ಹೇಳಿ ನಮ್ಮ ಉಭಯ ತಂಡದವರು ಬಹಳ ಮಾರ್ಮಿಕವಾಗಿ ಮಾತುಗಳನ್ನು ಹೇಳಿದ್ರು ಅವರು. ಯಾರು ಮಾತಾಡೋರು ಗೊತ್ತಿಲ್ರಪ್ಪ, ನಾ ಹಾರ ಮುಕ್ಕೊಂಡಿದ್ದೆ. ಏನ್ ಮಾತಾಡೋರು ಅಂತ ಕೇಳಿದ್ರ, ಯಾರು ಮಾತಾಡೋರು? ಪುಂಡಲೀಕ್ ಮಾಸ್ತರ್ ಅವ್ರ. ನಿಮ್ಮಂಗ ನಾ ಮಾತಾಡಂಗಿಲ್ಲ. ಹೌದಾ? ಇವತ್ತು 1000 ಮಂದಿ ಇದ್ರು ಅದೇ ಕಾರ್ಯಕ್ರಮ ಕೊಡ್ತೀನಿ, ಇವತ್ತು 4 ಮಂದಿ ಇದ್ರು ಅದೇ ಕಾರ್ಯಕ್ರಮ ಕೊಡ್ತೀನಿ. ಇಷ್ಟಂದು ಅಮರ ನೀ ಅಟ್ಟ ಯಾಕೆ ಚೀರೆ ಆಳಕತ್ತೀನಿ, ನಿನಗೆ 100 ರೂಪಾಯಿ ಜಾಸ್ತಿ ಕೊಡ್ತಾರೇನು? ಹೌದಾ ಮೇಡಮ್ ಅವ್ರು, ನಿಮಗೊಂದು ಮಾತು ಹೇಳ್ತೀನಿ. ಯಾನ್ರಿ? ನೀವ್ ಹ್ಯಾಂಗ 1000 ಮಂದಿ ಇದ್ರು 4 ಮಂದಿ ಇದ್ದಾರ ಒಂದೇ ಕಾರ್ಯಕ್ರಮ ಕೊಡ್ತೀರಿ ನೋಡು, ನಮ್ಮ ಹುಡುಗರಿಗೆ ನಾ 1 ರೂಪಾಯಿ ಕೊಡಲೆಕ್ಕ ಅವ್ರ ಅಟ್ಟ ನಿಯತ್ತಲಾಗಿ ಕಾರ್ಯಕ್ರಮ ಮಾಡ್ತಾರೆ. 1 ರೂಪಾಯಿ ಕೊಡಲೆಕ್ಕ ನೀ ಹೆಂಗ ಕಾರ್ಯಕ್ರಮ ಮಾಡ್ತಿ ನೋಡು, ಹಂಗ ನಮ್ಮ ಹುಡುಗರು ನಮ್ಮ ಮ್ಯಾಳ್ನಾಗ ಬಂದ್ರಂದ್ರ ನಾವ್ 1 ರೂಪಾಯಿ ಕೊಡಲೆಕ್ಕ ಅಟ್ಟ ಕರೆಕ್ಟ್ ಆಗಿ ಅಟ್ಟ ನಿಯತ್ತಲಿಂದ ಅವರು ತಮ್ಮ ಕೆಲಸ ಮಾಡ್ತಾರ. ಹೌದು, ಹಿಂಗಂದಾರ ನಾ ಕೇಳ್ಸೋದಿಲ್ರಿ. ಅವ್ರಂದ್ರು ಯಾರಂದ್ರು? ಹಡ್ಯಾಕಿ ಹಡಿಲಿಕ್ಕತ್ತಾಳ, ಚಿಮಣಿ ಹಿಡ್ದವಳದೇ ಬಾಳ ಕಡ್ಲಿಕ್ಕತ್ತದ ನಡ್ದ. ನಿಮಗೆ ಇವ್ರಿಗೆ ಗೊತ್ತಾಗ್ತಿನ? ಇಲ್ಲ ಅವ್ರಿಗೆ ಮಂದಿ ಗೊತ್ತಾಗ್ತದ. ಇದು ಮೇಡಮ್ ಅವ್ರ, ಇದು ಹಡ್ಯಾದು ಗಂಡಸರ ಕೆಲಸ ಅಲ್ಲ, ಇದು ಹೆಣ್ಮಕ್ಳ ಕೆಲಸ ಅದ. ಇದು ಗಂಡಸರ ಕೆಲಸ ಅಲ್ಲ, ಹಡ್ಯಾದು ಅಲ್ಲ, ಹೆಣ್ಮಕ್ಳ ಕೆಲಸ ಇರ್ತದ. ಹಡ್ಯವ್ರು ಅವ್ರೇ ನಮಗೆ ಕೇಳಕತ್ತಿರ್ತೀನಿ ನಾನು. ಚಿಮಣಿ ಹಿಡಿಯವ್ರು ನೀವೇ, ಹಡೆಯವ್ರನು ನೀವೇ, ಮತ್ತ ನಮಗೆ ಯಾಕತ್ತೀರಿ ನೀವು? ನಮ್ಗ ಅನ್ನುವಂಥದ್ದು ನಿಮ್ ಬಲ್ಯಾಕ ಏನು ಇಲ್ಲ.
ಇನ್ನ ಒಂದು ನಾನು ಅವ್ರೊಂದು ಪ್ರಶ್ನೆ ಕೇಳಿದ್ರು ಅವರು ಕಾಮನ ಬೂದಿ ಒಳಗೊಬ್ಬ ಸಿದ್ಧ ಹುಟ್ಟ್ಯಾನ. ಹೌದು. ಆ ಸಿದ್ಧನ ಹೆಸರೇನು? ಆ ಸಿದ್ಧನ ತಾಯಿ ತಂದಿ ಯಾರು ತಿಳಿ ಕೇಳಿದ ಕೊಳ್ಳೇನೆ ಕೇಳ್ಯಾರಲ್ರಿ. ನಾ ಏನೆಂದಿನಿ, ಕಾಮನ ಬೂದಿ ಒಳಗೆ ಹುಟ್ಟಿದವರು ಗೊತ್ತದಾರ, ಬೂದಿ ಒಳಗೆ ಹುಟ್ಟಿದವ್ರಿಗೆ ತಾಯಿ ತಂದಿ ಇರಂಗಿಲ್ಲ. ಇದು ಪ್ರಶ್ನೆ ನಿಮ್ದು ತಪ್ಪೈತಿ ಹೇಳಿ. ಹಿಂಗ ಬರಂಗಿಲ್ಲ ಅಂದ ಕೊಳ್ಳೇನೆ ಅವ್ರು ಹೇಳಿದ್ರ. ಅವರು ಏನ್ ಹೇಳಿದ್ರಿ? ಹೊಂಬ್ಯಾಳಕ್ಕೂ ಪುಸ್ತಕದೊಳಗಿಂದ ನೀವು ಅನುಸಾರ ಹೇಳಿರಿ, ಏನ ಅಡ್ಯಪ್ಪ ಮುತ್ತೆಂದ ತಪ್ಪದೋ ಏನು ನೀವು ಅನುಸಾರ ಹೇಳ್ದವ್ರದೇ ತಪ್ಪದೋ? ಅಡ್ಯಪ್ಪ ಮುತ್ತೆ ಅಂದ್ರ ಮೊದಲ ಮುತ್ತೆ ಅಂದ್ರ ನೋಡ್ರಿ, ಎರಡು ಅಂದ್ರ ಅವರು. ನಮ್ಗೆ ಹಂಗೆ ಕೆಲಸ ಮದಗೊಂಡ್ ಮುತ್ತೇನು ಅಂದ್ರು, ಅಡ್ಯಾಪ್ ಮುತ್ತೇನು ಅಂದ್ರ ಅವರು. ಇರ್ಲಿ ನಾ ಅದಕ್ಕ ಅನುಸಾರ ಹೇಳಿನಿ. ದೈವದವ್ರು ಟಾಳಿ ಕೊಟ್ಟಾರ, ಅದಕ್ಕೆ ನನ್ನ ಅನುಸಾರ ಕರೆಕ್ಟ್ ಅದ್ದಲ್ಲೇ ಟಾಳಿ ಕೊಟ್ಟಾರ ಅವ್ರು. ಹೌದು. ನಿಮಗೇನು ಬಿಟ್ಟಿ ನಾನು? ಹೌದು. ಅಂಗೈ ಗುಳ್ಳಿ ಒಳಗೊಬ್ಬಕ್ಕಿ ಹೆಣ್ಮಗಳು ಹುಟ್ಟ್ಯಾಳ, ಅದು ನನಗ ಗೊತ್ತಿಲ್ಲ ಅಂತ ಹೇಳಿ ನಾನು, ಗೊತ್ತಿಲ್ಲ ಅಂತ ಹೇಳ ನನಗ ಸಿಕ್ಕಿಲ್ಲ ಅಂತ ಹೇಳಿ ನಾನು ಆನ್ಸರ್ ಹೇಳ್ಬೇಕಾಗಿತ್ತು. ಕರೆಕ್ಟ್ ಇದ್ದಿದ್ದು ನಾ ಹೇಳಿನಿ. ನನಗ ಬರ್ಲಾರ್ದು ನನಗ ಬರಲ್ಲ ಅಂತೇಳಿ ನಾನು ನೇರವಾಗಿ ಹೇಳಿ ನಾನು. ಅವ್ರು ಇಷ್ಟ ಅಂದ ಕೂಡ್ಲೇನೆ ಹೌದು ಬರಲ್ಲ ನಂಗೆ ಕೈ ಎತ್ತರಿ, ಕೈ ಎತ್ ಹೇಳ್ರಿ. ಸಭದಾಗ ಎತ್ ಹೇಳಿ ಹೋಗ್ತೇವೆ ನಾವು. ನಾವ್ ಹೇಳ್ತೇವ ನಾವ್ ಆಗಲೇ ಹೇಳೋ ಬರಲ್ಲ ಅಂತ ಹೇಳಿ ಅವ್ರು ಇಷ್ಟ ಅಂದು ನನ್ನ ಅನುಸಾರಕ್ಕೆ ಅವರು ನನ್ನ ಕ್ವಶನ್ ಅನುಸಾರ ಮಾಡಿದ್ರ. ಅವರು ಹೌದು. ಅದೇ ಹಂಗ್ರಿ. ಏನ್ ಅನುಸಾರ ಮಾಡಿದ್ರ ಅಂತ ಕೇಳಿದ್ರ, ನಮ್ ಮಟ್ಟ ಮನಿ ಒಳಗ ಮಾಧುಲಿಂಗನ ಗೋಳಿ ಬಿಟ್ಟು ಯಾವ್ದನು ಡರಿ ಹೊಡೆದಿಲ್ಲ ಅಂತ ಹೇಳ್ಯಾರ ಅವ್ರು. ಹೌದು. ನಿಮಗೂ ಒಂದು ನಾತಿ ನಾನು ಏನ್ರಿ? ಏನತ್ತಿನ ಅಂತ ಕೇಳಿದ್ರ, ನೀವು ಬರಲ್ಲಂಗ ಅನ್ನಂಗ ನೀವು ಎರಡು ಕೈ ಹತ್ರಿ, ನಾ ಹೇಳ್ತೇನೆ. ನಿಮಗೆ ನಾವು ತೋಡಿ ಅದ ಅಲ್ಲ, ನಿಮ್ ಮಟ್ಟ ಮನಿ ವಿಷಯನೇ ನಿಮಗ್ ಬರಾಬರಿ ಬರಂಗಿಲ್ಲ. ನಮ್ಮ ಮಟ್ಟ ಮನಿ ಬಗ್ಗೆ ನೀವು ನಮ್ಮ ಮುತ್ತನ ಬಗ್ಗೆ ನಮ್ಮ ಮುತ್ತನ ಸನಿ ಹೋಗ್ತೀರಿ ಅಂದ್ರೆ ನಿಮ್ಗೆ ಏನ್ ಹೇಳ್ಬೇಕತ್ತೆ ನಾನು? ಯಾರು ಹೇಳ್ಬೇಕತ್ತಿ ನಾವು? ಅಲ್ಲ, ನಮ್ಮ ಮುಗ್ಧ ಸ್ವಭಾವದ ಅಮರದ ನಾವನಿಗೆ ಭಯಂಕರ ಹೆಂಗ ಆಗ್ತದೆ ನಿಮಗ? ಅವ ಹೂ ಇದ್ದಂಗ. ಹೂ ಯಾರಿಗೆ ಬ್ಯಾಡ ಆಗ್ಯದ? ಎಲ್ಲರಿಗೆ ಬೇಕೆ. ದೇವ್ರ ಮ್ಯಾಗ ಏರ್ಸಲಕ್ ಹೋಗ್ಬೇಕು. ನಾ ಪಾಪ ಇದ್ದಂಗ. ನೀವು ಹೌದು. ಅಮರ ಹೆಂಗಂತ ಕೇಳಿದ್ರ ಒಂದು ಹೂ ಇದ್ದಂಗ. ದೇವರಿಗೆ ಏರ್ಸಲಕ್ ಹೋಗ್ಬೇಕು ಬೇಕು. ನಿಮ್ಮ ತಲೆಯಾಗ ಮುಡ್ಕೋಲಕ್ ಹೋಗ್ಬೇಕು. ಬೇಕು. ನೀವು ಸಾಕ್ತಿರಿ ಅಂದ್ರೆ ಮುಂದೆ ನಿಮ್ ಹೆಣದ ಮ್ಯಾಗ ಹಾಕ್ಲಕ್ ಹೋಗ್ಬೇಕು. ಬೇಕು. ಹಂಗ ಹೂ ಇದ್ದಂಗ ನಮ್ಮ ಕುಮಾರ ಅಮರ ಅನ್ನರ ಎಲ್ಲದಕ್ಕೂ ಬೇಕೆ. ಎಲ್ಲದಕ್ಕೆ ಬೇಕೆ. ಅಂತ ಹುಡುಗ ಏನೋ ಅಲ್ಲಕ್ ಹೋಗ್ಬೇಡ್ದು ಅಂತಕ್ಕಂಥದ್ದು ನಮ್ಗೆ ವಿನಂತಿ ಅದ. ಇರ್ಲಿ, ಸತ್ರು ಬೇಕೆ ಕೆಟ್ಟರು ಬೇಕೆ. ನಾನು ಬಾರಿ ಇದ್ದ ಮಾತಾಡ್ತೀರ ಬಾರಿ ನೀವು. ಮಂದಿ ಗೋಣ ಮುರಿದು